ಚಿಕ್ಕಮಗಳೂರು ಜಿಲ್ಲೆಯ ವಾಣಿಜ್ಯ ತೆರಿಗೆ ಇಲಾಖೆ ಪ್ರಥಮ ದರ್ಜೆ ಸಹಾಯಕರಾದ ಉಲ್ಲಾಸ್ ಅವರು ರಾತ್ರಿ ಕುಡಿದ ಮತ್ತಿನಲ್ಲಿ ಕೆಆರ್ಎಸ್ ಸಂಘಟನೆ ಜಿಲ್ಲಾ ಕಾರ್ಯದರ್ಶಿ ರತನ್ ಅವರಿಗೆ ಕರೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಇವರೊಬ್ಬರಿಗೆ ಮಾತ್ರವಲ್ಲ, ಸಂಸ್ಥೆಯ ಅನೇಕ ಸಿಬ್ಬಂದಿಗಳಿಗೆ, ಸಾರ್ವಜನಿಕರಿಗೆ ಇದೇ ರೀತಿ ಮಾಡಿದ್ದು. ಇಷ್ಟೆಲ್ಲ ಘಟನೆಗಳು ನಡೆದರೂ ಸಹ ಇವರನ್ನ ಸಂಸ್ಥೆಯಲ್ಲಿ ಏಕೆ ಇಟ್ಟುಕೊಂಡಿದ್ದಾರೆ? ಇವರನ್ನ ಅಮಾನತು ಮಾಡಿ ಎಂದು ಹಲವು ಬಾರಿ ಮನವಿ ಸಲ್ಲಿಸಿದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ. ಈ ಕೂಡಲೇ ಇವರನ್ನ ಅಮಾನತು ಮಾಡಬೇಕು, ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಕೆಆರ್ಎಸ್ ಸಂಘಟನೆ ಜಿಲ್ಲಾ ಕಾರ್ಯದರ್ಶಿ ರತನ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆಕ್ಚುಲಿ ಕೆಆರ್ಎಸ್ ಪಕ್ಷದಿಂದ ನಾವೊಂದು 20 ದಿನಗಳ ಹಿಂದೆ ಇಲ್ಲೊಂದು ಅಭಿಯಾನವನ್ನು ನಡೆಸಿದ್ವಿ, ಸಾರ್ವಜನಿಕ ಅಭಿಯಾನ. ಆ ಟೈಮಲ್ಲಿ ಇಲ್ಲಿ ಉಲ್ಲಾಸ್ ಒಬ್ಬ ವ್ಯಕ್ತಿ FDA, ಆ ವ್ಯಕ್ತಿ ಬಂದ್ಬಿಟ್ಟು ಆ ದಿನ ಯೂನಿಫಾರ್ಮಿಲಿಟಿ ಇರ್ಲಿಲ್ಲ, ಐಡಿ ಕಾರ್ಡ್ಸ್ ಇರ್ಲಿಲ್ಲ. ಸೊ ಆ ಸಮಯದಲ್ಲಿ ಏನ್ ಮಾಡಿದ್ವಿ, ನಾವು ಪ್ರಶ್ನೆ ಮಾಡಿದ್ವಿ. ಅದೇ ವಿಚಾರವಾಗಿ 20 ದಿನದ ನಂತರ ನಿನ್ನೆ ರಾತ್ರಿ ಕುಡ್ಕೊಂಡ್ಬಿಟ್ಟು 9 ಗಂಟೆಗೆ ಕಾಲ್ ಮಾಡ್ಬಿಟ್ಟು ಅವಾಚ್ಯ ಶಬ್ದಗಳಿಂದ ಮಾತಾಡ್ಕೊಂಡು ತುಂಬಾ ಕೆಟ್ಟದಾಗಿ ಆ ವಿಚಾರವಾಗಿ ನಮ್ಮ ಬೆಳಗ್ಗೆ ಬಂದ್ಬಿಟ್ಟು ಇಲ್ಲಿ ಅವರು ಯಾವ ರೀತಿ ಅಂತ ಕೇಳಿದಾಗ ಈ ರೀತಿ ಎಲ್ಲ ಮಾಡಿದ್ದಾರೆ ಅಂತ ಬಿಟ್ಟು ರೆಕಾರ್ಡಿಂಗ್ ಅನ್ನ ಕೊಟ್ಟು ಅವ್ರ ಆಫೀಸರ್ಗೆ ಕೇಳಿದಾಗ ಅವ್ರ ಆಫೀಸಿಂದ ಉತ್ತರಗಳು ಬಂತು. ಇದು ಹೊಸದಾಗೆಲ್ಲ ಆಗ್ತಿರುವಂತದ್ದು. ಸುಮಾರು 4 ತಿಂಗಳಿಂದ ಇಲ್ಲಿರುವಂತ ಹೆಣ್ಣು ಮಕ್ಳಿಗಳು ಕೂಡ ಫೋನ್ ಮಾಡ್ಬಿಟ್ಟು ಕರೆ ಮಾಡಿ ರಾತ್ರಿ ಸಮಯದಲ್ಲಿ ಕೆಟ್ಟ ರೀತಿಯಲ್ಲಿ ವರ್ತಿಸಿದ್ದಾರೆ. ಅದೇ ರೀತಿ ಲಾಸ್ಟ್ ವೀಕ್ ನಲ್ಲಿ ಯಾರಿಗೋ ಒಬ್ಬರಿಗೆ ಹೊಡೆದಿದ್ದಾರೆ. ಸುಮಾರು ಇವ್ರ ಮೇಲೆ 4 ಕಂಪ್ಲೇಂಟ್ ಆಗಿದೆ. ಇವ್ರ ಮೇಲೆ ನಾವು JC ಅವರಿಗೆ ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದೀವಿ, ರಿಟರ್ನ್ ಅಲ್ಲಿ ನಾವು ಎನ್ಕ್ವೈರಿ ಹಾಕಿದೀವಿ ಅಂತ ಹೇಳಿದ್ರು. ಸೊ 4 ತಿಂಗಳಿಂದನೂ ಇವರು ಸೈಕಿಯಾಟ್ರಿಕ್ ಆಗಿ ಸರಿ ಇಲ್ಲ ಅಂತ ಕೂಡ ಇವ್ರ ಆಫೀಸರ್ಸ್ ಹೇಳ್ತಿದ್ದಾರೆ. ಮಾನಸಿಕವಾಗಿ ಸರಿ ಇಲ್ಲ ಅಂತ ಹೇಳಿದ್ರೆ ಆಫೀಸರ್ಸ್ ಗಳನ್ನ ಏನಕ್ಕೆ ಇಲ್ಲಿ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ? ಫಸ್ಟ್ ಥಿಂಗ್, ಅವ್ರನ್ನ ಸಸ್ಪೆಂಡ್ ಮಾಡಬಹುದಲ್ವಾ, ಅಥವಾ ಬೇರೆ ಕಡೆ ಅವ್ರನ್ನ ಮಾನಸಿಕವಾಗಿ ಸರಿಯಾಗುವಂತ ಸ್ಥಳಗಳಿಗೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ಬಿಟ್ಟು ಅವ್ರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡಿಸಬಹುದು. ಸೊ ಈ ಬೈ ಮಿಸ್ಟೇಕ್ ಆಗಿ ಏನಾದ್ರು ಫ್ಯೂಚರ್ ನಲ್ಲಿ ಆ ವ್ಯಕ್ತಿ ಬೇರೆಯವ್ರಿಗೆ ಏನಾದ್ರು ತೊಂದರೆ ಮಾಡೋಕ್ಕಿಂತ ಮುಂಚೆ ಸರಿಪಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇವರ JC ಅವ್ರಿಗೆ, ಇವರ ಹೈಯರ್ ಆಫೀಸರ್ಗೆ ಇನ್ಫಾರ್ಮ್ ಮಾಡಿದ್ರೆ ನನ್ನ ಆಫೀಸ್ ಇದು, ನನ್ನ ಕಚೇರಿ, ನಾನು ಏನ್ ಬೇಕಿರೋ ಮಾಡ್ಕೊಳ್ಬಲ್ಲೆ ಅನ್ನೋ ತರ ಉಡಾಫಿ ಉತ್ತರನ ಸಾರ್ವಜನಿಕರಿಗೆ ಕೊಡ್ತಾರೆ. ಸೊ ಸಾರ್ವಜನಿಕರಿಗೆ ನಾನು ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಅನ್ನೋ ತರ ಅವ್ರು ಮಾತಾಡ್ತಾರೆ. ಸೊ ಇದು ಯಾವ ರೀತಿ ಆಫೀಸ್ ನಡೀತಿದೆ ಅನ್ನೋದು ಅರ್ಥ ಆಗ್ತಿಲ್ಲ. ದಯಮಾಡಿ ಈ ವ್ಯಕ್ತಿ ವಿರುದ್ಧ ಕ್ರಮ ಕೈಗೊಳ್ಳಿಕ್ಕೆ ನಾನು ಕೇಳ್ಕೊಳ್ತೇನೆ. ಅಂದ್ರೆ ಯಾಕೆ ತೆಗಿತಲ್ಲ ಇಷ್ಟೆಲ್ಲ ಇನ್ಸಿಡೆಂಟ್ ಆದ್ರೂ ಏನಕ್ಕೆ ಇಟ್ಕೊಂಡಿದ್ದಾರೆ ಅವರು? ಸೊ ಅದನ್ನ ನಾವು JC ಅವ್ರಿಗೆ ಕೇಳ್ಬೇಕು. JC ಅವರು ತುಂಬಾ ಆಪ್ತರು ಅನ್ಸುತ್ತೆ ಅವರಿಗೆ, ಜಂಟಿ ಆಯುಕ್ತರು ಅವರು. ಯಾವುದೇ ವಿಚಾರದಲ್ಲಾದ್ರೂ ಅಷ್ಟೇನೆ, ಈ ವಿಚಾರದಲ್ಲಿ ಅಂತಲ್ಲ, ಯಾವ್ದಕ್ಕೂ ಎಲ್ಲ ನೆಗ್ಲಿಜೆನ್ಸೇ ಆನ್ಸರ್. ಯಾಕೆಂದ್ರೆ ವಾಣಿಜ್ಯ ತೆರಿಗೆಗಳ ಇಲಾಖೆಗೆ ಯಾರು ಕೂಡ ಬರೋದಿಲ್ಲ, ಸಾರ್ವಜನಿಕರು ಕಡಿಮೆ ಬರುವಂತದ್ದು. ಸೊ ಅವರಿಗೆ ಅದನ್ನ ಪ್ರಶ್ನೆ ಮಾಡ್ಬೇಕು. ಅಸೋಸಿಯೇಷನ್ ಏನ್ ಸರ್ ಹೇಳಿದ್ರು ಸರ್ ಅವರು? ಅಸೋಸಿಯೇಷನ್ ಅವರು ಬಂದಿದ್ರು. ಅವರು ಈಗ ಆ ವ್ಯಕ್ತಿನ ಇದೊಂದ್ಸತಿ ಎಕ್ಸ್ಕ್ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ ಡಿಪಾರ್ಟ್ಮೆಂಟ್ ಇಂದ ಇದೊಂದ್ಸರಿ. ಯಾಕೆಂದ್ರೆ ಅವ್ರ ತಂದೆ ತಾಯಿಗಳು ತುಂಬಾ ಬಡವರಿದ್ದಾರೆ ಅಂತನೂ ಅವ್ರು ಹೇಳಿದ್ರು. ಸೊ ಅಸೋಸಿಯೇಷನ್ ಅವರು ಅಷ್ಟು ಮಾತಾಡ್ತಾರೆ. ಈ ವ್ಯಕ್ತಿ ಕಚೇರಿಯಲ್ಲಿರುವ ಹೆಣ್ಣು ಮಕ್ಕಳಿಗೆ ಕರೆ ಮಾಡಿ ರಾತ್ರಿ ಹೊತ್ತಿನಲ್ಲಿ ಕೆಟ್ಟದಾಗಿ ಮಾತನಾಡುತ್ತಿರುವ ಕುರಿತು ಕೂಡ ವಿಚಾರ ತಿಳಿದು ಬಂದಿದೆ. ಇವರ ಮಾನಸಿಕ ಸ್ಥಿತಿ ಕೂಡ ಸರಿಯಿಲ್ಲ. ಈ ವ್ಯಕ್ತಿಯನ್ನ ಈ ಕೂಡಲೇ ಕೆಲಸದಿಂದ ವಜಾ ಮಾಡಬೇಕು ಹಾಗೂ ಇವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಚಿಕ್ಕಮಗಳೂರು ಜಿಲ್ಲಾಧ್ಯಕ್ಷರಾದ ಅಗ್ನಿ ಸುಮಂತ್ ಅವರು ಆಗ್ರಹಿಸಿದ್ದಾರೆ. ಚಿಕ್ಕಮಗಳೂರು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸ್ ನಮ್ಮ ಸ್ನೇಹಿತರಾದಂತಹ ರತನ್ ಅವರಿಗೆ ನಿನ್ನೆ ತಡರಾತ್ರಿ ಫೋನ್ ಮಾಡಿಬಿಟ್ಟು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರ್ತಾರೆ. ಇದ್ರ ವಿಚಾರವಾಗಿ ಇವತ್ತು ಕೇಳೋಣ ಅಂತ ಅವ್ರ ಆಫೀಸಿಗೆ ಸಂಬಂಧಪಟ್ಟ ಇಲಾಖೆಗೆ ಬಂದಾಗ ಎಲ್ಲರೂ ಪ್ರತಿಯೊಬ್ಬರು ಉಡಾಪಿ ಉತ್ತರ ಕೊಟ್ಟಿರ್ತಾರೆ. ಇದನ್ನ ನಮ್ಮಲ್ಲೇ ನಾವು ಸರಿ ಮಾಡ್ಕೋತೀವಿ, ದಯವಿಟ್ಟು ನಮ್ಗೆ ಒಂದು ಬಾರಿ ಚಾನ್ಸ್ ಕೊಡಿ ಅನ್ನೋ ರೀತಿ ಮಾತಾಡಿದ್ರು. ಇದೇ ರೀತಿ ಇದು ಹೀಗೆ ಮುಂದುವರಿತಾ ಹೋಯ್ತು ಅಂದ್ರೆ ಸಾರ್ವಜನಿಕವಾಗಿ ಜನರ ಅಚ್ಚಿಗೆದ್ದು ನಾಳೆ ದಿನ ಸಾರ್ವಜನಿಕರು ಬೀದಿಗಿಳಿದಿ ಮುಂದಿನ ಹೋರಾಟಗಳು ಮಾಡೋಕ್ಕಿಂತ ಮುಂಚೆ ಇಲಾಖೆಗಳು ಎಚ್ಚೆತ್ಕೋಬೇಕು ಅಂತ ಕೇಳ್ತೀನಿ. ಇಲ್ಲಿ ಸಿಬ್ಬಂದಿ ವರ್ಗದ ಸಮೇತ ಇವರು ಕಿರುಕುಳ ಕೊಡ್ತಾರೆ ಅಂತ ಮಾಹಿತಿ ಇದೆ. ಹೊರಗಡೆ ಅವ್ರವ್ರ ಲೋಪಗಳೇನಿದೆ ಅಂತ ಗೊತ್ತಿಲ್ಲ. ಇದನ್ನ ಆದಷ್ಟು ಬೇಗ ಸಂಬಂಧಪಟ್ಟ ಇಲಾಖೆ ಸರಿಪಡಿಸುತ್ತೆ ಅಂತ ಅನ್ಕೊಂಡಿದೀನಿ. ಇಲ್ಲ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರೇ ಸರಿ ಮಾಡುವ ಕೆಲಸನ ಮಾಡಬೇಕು. ಶ್ರೀ ಹೋಮ್ ಪ್ರಾಡಕ್ಟ್ ರವರಿಂದ ಉತ್ಕೃಷ್ಟ ಗುಣಮಟ್ಟದ ಕ್ಯಾಂಡಲ್ ಹಾಗೂ ಬೆಂಕಿ ಪೊಟ್ಟಣವನ್ನು ಈಗ ನಿಮ್ಮೂರಿನಲ್ಲೂ ಪರಿಚಯಿಸ್ತಾ ಇದ್ದೇವೆ. ರೂಪಾಯಿ 2 ರಿಂದ 50 ರವರೆಗೂ ದೊರೆಯುತ್ತದೆ. ಒಮ್ಮೆ ಬಳಸಿ ನೋಡಿ.